ಒಂದು ಧ್ವನಿ ನಗು ತರಬಲ್ಲದು. ನಗು ಎಂದಿದೆ ಮಂಜಿನ ಬಿಂದು, ನಲಿ ಎಂದಿದೆ ಗಾಳಿ. ಅದೇ ಧ್ವನಿ ಕಣ್ಣೀರು ತರಬಲ್ಲದು. ಕಂಗಳು ತೊಮ್ಮೆರಲೋ ಕಂಬನಿ ಧಾರೆಯಲಿ, ಹೃದಯವು ಬೆಂದಿರಲೋ ನೋವಿನ ಜ್ವಾಲೆಯಲಿ. ಅದೇ ಧ್ವನಿ ಭಕ್ತಿ ಭಾವವನ್ನು ಸಹ ಉಕ್ಕಿಸಬಲ್ಲದು. ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ಹೌದು, ಇವತ್ತು ನಾನು ಮಾತನಾಡಲಿಕ್ಕೆ ಹೊರಟಿರುವುದು ಭಾರತೀಯ ಚಿತ್ರ ಸಂಗೀತವನ್ನು 5 ದಶಕಗಳಿಗೂ ಹೆಚ್ಚು ಕಾಲ ತನ್ನ ಸ್ವರದಿಂದ ಶ್ರೀಮಂತಗೊಳಿಸಿದ ಸಂಗೀತ ಸರಸ್ವತಿ, ಮಹಾನ್ ಗಾಯಕಿ ಎಸ್ ಜಾನಕಿ ಅವರ ಬಗ್ಗೆ. ಇದು ಎಸ್ ಜಾನಕಿ ಅವರ ಗುಣಗಾನ. ಗಂಧರ್ವ ತಾರೆಗೆ ನನ್ನ ನುಡಿ ನಮನ. ಭಾರತೀಯ ಚಿತ್ರ ಸಂಗೀತದ ಸ್ವರ ಶ್ರೀಮಂತಿಕೆಯನ್ನು ಹೆಚ್ಚಿಸಿದ ಶ್ರೀಮತಿ ಎಸ್ ಜಾನಕಿ ಅವರು ತಮಿಳು, ಕನ್ನಡ, ತೆಲುಗು, ಮಲಯಾಳಂ, ಹಿಂದಿ, ಒಡಿಯಾ, ಸಂಸ್ಕೃತ ಇತ್ಯಾದಿ 17ಕ್ಕೂ ಹೆಚ್ಚು ಭಾಷೆಗಳು ಸೇರಿದಂತೆ 48,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿರುವ ಅಪರೂಪದ ಸಾಧನೆ ಮಾಡಿದ್ದಾರೆ. ನಾವು ಜೀವನದಲ್ಲಿ ಇಷ್ಟು ಹಾಡನ್ನ ಕೇಳೇ ಇಲ್ವೇನೋ, ಅಷ್ಟು ಹಾಡುಗಳನ್ನು ಅವರು ಹಾಡಿದ್ದಾರೆ. ಆ ಗೀತೆಯಲ್ಲಿ ಅಡಗಿರುವ ಮಧುರತೆ, ಭಾವಗಾಂಭೀರ್ಯ, ಯಾವುದೇ ಭಾಷೆ ಆದರೂ ಸ್ಪಷ್ಟ ಉಚ್ಚಾರಣೆ ಹಾಗೂ ತೆರೆಯ ಮೇಲೆ ಕಾಣಿಸುವ ಪಾತ್ರಕ್ಕೆ ತಕ್ಕ ಧ್ವನಿಯನ್ನು ರೂಪಿಸುವ ಅದ್ಭುತ ಸಾಮರ್ಥ್ಯ ಎಸ್ ಜಾನಕಿ ಅವರಿಗೆ ಇತ್ತು. ಇದರಿಂದ ಅವರು ತಾವು ಹಾಡಿದ ಪ್ರತಿಯೊಂದು ಹಾಡನ್ನು ಜೀವಂತಗೊಳಿಸಿದ್ದಾರೆ. ಈ ಮಹಾನ್ ಗಾಯಕಿ 1000 ಅಲ್ಲ, 10,000 ಅಲ್ಲ, ಲಕ್ಷ ಅಲ್ಲ, ಕೋಟ್ಯಾಂತರ ಅಭಿಮಾನಿಗಳ ಹೃದಯವನ್ನು ತನ್ನ ಧ್ವನಿಯಿಂದ ಸ್ಪರ್ಶಿಸಿ ಭಾಷೆಗಳ ಗಡಿ ಮೀರಿ ಪೀಳಿಗೆಗಳ ಅಂತರವನ್ನು ದಾಟಿ ನಮ್ಮ ಕಿವಿಯಲ್ಲಿ ಇಂದು ಅನುರಣಿಸುತ್ತಿರುವ ಅನೇಕ ಗೀತೆಗಳ ಕೊಡುಗೆಯನ್ನು ನಮಗೆ ಕೊಟ್ಟಿದ್ದಾರೆ. ಇಂತಹ ಮಹಾನ್ ಗಾಯಕಿ ಎಸ್ ಜಾನಕಿ ಅವರು 1938ನೇ ಇಸ್ವಿ ಏಪ್ರಿಲ್ 23ರಂದು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ಪಳ್ಳಪಟ್ಲ ಗ್ರಾಮದಲ್ಲಿ ಜನಿಸ್ತಾರೆ. ಆದರೆ ನಾವು ಅವರ ಹಾಡುಗಳನ್ನ ಕೇಳಬೇಕಾದ್ರೆ ನೋಡಿ, ಕನ್ನಡ ಭಾಷೆಯವರು ಇವರು ನಮ್ಮ ಕನ್ನಡದವರೇ ಅಂದ್ಕೊಳ್ತಾರೆ, ತಮಿಳವರು ಇವರು ತಮಿಳ್ ಸಿಂಗರೇ, ತಮಿಳ್ ಒರಿಜಿನ್ನೇ ಅಂತ ಅಂದ್ಕೊಳ್ತಾರೆ, ಮಲಯಾಳಂನವರು ಜಾನಕಿಯವರು ನಮ್ಮ ಕೇರಳದವರೇ ಅಂತ ಅನ್ಕೋತಾರೆ. ಹಿಂದಿ ಹಾಡುಗಳನ್ನು ಸಹ ಅಷ್ಟೇ ಸುಸ್ಪಷ್ಟವಾಗಿ ಮಾಧುರ್ಯ ಭರಿತವಾಗಿ ಪ್ರಸ್ತುತಪಡಿಸಿದ್ದಾರೆ. ಸಂಸ್ಕೃತ, ಒಡಿಯಾ ಅನೇಕ ಭಾಷೆಗಳು 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸುಸ್ಪಷ್ಟ ಉಚ್ಚಾರಣೆಯೊಂದಿಗೆ ಜಾನಕಿಯವರು ಹಾಡಿದ್ದಾರೆ. ಬಾಲ್ಯದಿಂದಲೇ ಸಂಗೀತದತ್ತ ಅಪಾರವಾದ ಆಸಕ್ತಿಯನ್ನು ಹೊಂದಿದ್ದ ಬಾಲಕಿ ಜಾನಕಿ ಅವರ ಮನೆಯಲ್ಲಿ ಸಂಗೀತದ ವಾತಾವರಣ ಸಹ ಇದ್ದಿದ್ದರಿಂದ ಅವರ ಸಂಗೀತ ಪ್ರತಿಭೆಗೆ ಅದೇ ಭದ್ರ ಬುನಾದಿಯಾಯಿತು ಅಂತ ಹೇಳಬಹುದು. ಅವರ ತಂದೆಯ ಹೆಸರು ಸಿಸ್ಲ ಶ್ರೀರಾಮಮೂರ್ತಿ. ಎಳವೆಯಿಂದಲೇ ಸಂಗೀತದ ಅಪಾರ ಜ್ಞಾನವನ್ನ ತಾನಾಗಿಯೇ ಸಂಪಾದಿಸಿಕೊಂಡಿದ್ದ ಜಾನಕಿಯವರನ್ನ ಅವರ ತಂದೆಯವರು ನಾದಸ್ವರ ವಿದ್ವಾಂಸರಾದ ಪೈದಿಸ್ವಾಮಿಯವರ ಬಳಿಗೆ ಸಂಗೀತ ಶಿಕ್ಷಣಕ್ಕೆ ಅಂತ ಹೇಳಿ ಸೇರಿಸ್ತಾರೆ. ಆದರೆ ಅವರ ಧ್ವನಿಯನ್ನ, ಅವರ ಹಾಡುಗಾರಿಕೆಯನ್ನ ಕೇಳಿದ ಪೈದಿಸ್ವಾಮಿಯವರು, ನಿನಗೆ ನಾನೇ ನಮ್ಮ ಹೇಳ್ಕೊಡೋದು ಅಂತ ಹೇಳಿ ನಮಗೆಲ್ಲ ಬಾಲಪಾಠ ಹೇಳಿಕೊಡೋ ಹಾಗೆ ಸರಿಗಮ ಅಂತ ಶುರು ಮಾಡೋದಿಲ್ಲ. ನೇರವಾಗಿ ತ್ಯಾಗರಾಜರ ನಗುಮೋ ಮೋಗನಲೇ ನೀನಜಲಿ ದೆಲಿಸಿ ಅಂತ ಹೇಳಿ ಕೃತಿಯನ್ನೇ ಪಾಠ ಮಾಡ್ತಾರೆ. ಇದಾದ ಮೇಲೆ ಯಾವುದೇ ಒಂದು ಫಾರ್ಮಲ್ ಆದ ಸಂಗೀತ ತರಬೇತಿಯನ್ನ ಜಾನಕಿಯವರು ಪಡೆದಿಲ್ಲ. 1957ನೇ ಇಸ್ವಿಯಲ್ಲಿ ಜಾನಕಿಯವರು ಪ್ರಪ್ರಥಮ ಬಾರಿಗೆ ತಮಿಳು ಚಿತ್ರವೊಂದಕ್ಕೆ ಹಿನ್ನೆಲೆ ಗಾಯಕಿಯಾಗಿ ಚಲನಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ವಿಧೀನ್ ವಿಳ್ಳೆಯಟ್ಟು ಅನ್ನುವ ಒಂದು ಚಿತ್ರದಲ್ಲಿ ಹಾಡುವ ಮೂಲಕ ಹಿನ್ನೆಲೆ ಗಾಯಕಿಯಾಗಿ ಪಾದಾರ್ಪಣೆ ಮಾಡ್ತಾರೆ.
1959ನೇ ಇಸ್ವಿಯಲ್ಲಿ ತಮ್ಮ 21ನೆಯ ವಯಸ್ಸಿನಲ್ಲಿ ವಿ ರಾಮಪ್ರಸಾದ್ ಅವರ ಕೈ ಹಿಡಿತಾರೆ ಜಾನಕಿಯವರು. ರಾಮಪ್ರಸಾದ್ ಅವರು ಜಾನಕಿಯವರಲ್ಲಿದ್ದ ಪ್ರತಿಭೆಗೆ ತಕ್ಕ ಪ್ರೋತ್ಸಾಹವನ್ನ ಒದಗಿಸುವುದನ್ನಲ್ಲದೆ ಅವರ ಅನೇಕ ರೆಕಾರ್ಡಿಂಗ್ಗಳಿಗೆ ಜೊತೆಯಾಗಿ ಹೋಗಿ ಜಾನಕಿಯವರ ವೃತ್ತಿ ಜೀವನಕ್ಕೆ ಬೆನ್ನೆಲುಬಾಗ್ತಾರೆ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಎಸ್ ಜಾನಕಿಯವರ ಕೊಡುಗೆ ಅತ್ಯಮೂಲ್ಯವಾದ್ದು. ಅವರು ಹಾಡಿರುವ ಅನೇಕ ಗೀತೆಗಳು ಇಂದಿಗೂ ಕನ್ನಡಿಗರ ಹೃದಯದಲ್ಲಿ ಜೀವಂತವಾಗಿವೆ. ಅನೇಕ ಸಂಗೀತ ನಿರ್ದೇಶಕರಿಗೆ ಜಾನಕಿ ಅವರು ಹಾಡಿದ್ದಾರೆ. ವಿಜಯ ಭಾಸ್ಕರ್, ಜಿ.ಕೆ. ವೆಂಕಟೇಶ್, ರಾಜನ್ ನಾಗೇಂದ್ರ, ಉಪೇಂದ್ರ ಕುಮಾರ್, ಹಂಸಲೇಖ ಮುಂತಾದ ಅನೇಕ ಸಂಗೀತ ನಿರ್ದೇಶಕರೊಂದಿಗೆ ಅವರ ಸಂಗೀತಯಾನ ಕನ್ನಡ ಚಿತ್ರರಂಗಕ್ಕೆ ಅನನ್ಯವಾದ ಕೊಡುಗೆಯನ್ನ ನೀಡಿದೆ. ಅವರ ಸೋಲೋ ನಂಬರ್ಸ್ ಎಷ್ಟು ಪಾಪ್ಯುಲರೋ ಅಷ್ಟೇ ಅವರ ಯುಗಳ ಗೀತೆಗಳು ಕೂಡ, ಡ್ಯುಯೆಟ್ಸ್ ಕೂಡ ಜನಪ್ರಿಯ. ಪಿ.ಬಿ. ಶ್ರೀನಿವಾಸ್, ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಮತ್ತೆ ವಿಶೇಷವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಅವರು ಹಾಡಿರುವ ಅನೇಕ ಯುಗಳ ಗೀತೆಗಳು ಇಂದಿಗೂ ನಮ್ಮೆಲ್ಲರ ಜನಮಾನಸದಲ್ಲಿ ಅಚ್ಚೊತ್ತು ನಿಂತಿವೆ. ಅಲ್ಲದೆ ರಾಜ್ಕುಮಾರ್ ಅವರು ಅವರ ಪ್ರಥಮ ಯುಗಳ ಗೀತೆಯನ್ನ ಮಹಿಷಾಸುರ ಮರ್ದಿನಿ ಚಿತ್ರದಲ್ಲಿ ಎಸ್ ಜಾನಕಿ ಅವರ ಒಟ್ಟಿಗೆನೆ ಹಾಡಿ ಪದಾರ್ಪಣೆ ಮಾಡ್ತಾರೆ. ಹುಣ್ಣಿಮೆ ಚಂದಿರ ತಾನಗಲೋ ಒಕ್ಕುವುದೇತಕ್ಕೆ ಆ ಕಡಲೋ ಗೊತ್ತೇ ಗುಣಶೀಲೆ ನೀ ಹೇಳಲೆ ಬಾಲೆ ಅನ್ನುವ ಚರಣವನ್ನ ತುಂಬಿತು ತನುವ ತಂದಿತು ಸುಖವ ಪ್ರೇಮದ ಗಾಳಿ ನನ್ನ ಜೀವನ ವರಳಿ. ಈ ಹಾಡು ಕೂಡ ಅತ್ಯಂತ ಜನಪ್ರಿಯವಾದ್ದು. ಕರ್ನಾಟಕ ಸರ್ಕಾರದಿಂದ ಹಿನ್ನೆಲೆ ಗಾಯನಕ್ಕಾಗಿ ಯಾವುದೇ ಪ್ರಶಸ್ತಿಯನ್ನ ಮುಂಚೆ ಕೊಡ್ತಾ ಇರುವುದಿಲ್ಲ. ಆ ಒಂದು ವಿಷಯಕ್ಕಾಗಿ ಹೋರಾಟ ಮಾಡಿದ ಎಸ್ ಜಾನಕಿ ಅವರು ಒಂದು ಸ್ವಲ್ಪ ದಿನಗಳ ಕಾಲ ಕನ್ನಡಕ್ಕೆ ಹಾಡೋದನ್ನೇ ನಿಲ್ಲಿಸಿ ಬಿಡ್ತಾರೆ. ಆಮೇಲೆ ಕರ್ನಾಟಕ ಸರ್ಕಾರ 1988ನೇ ಇಸವಿಯಲ್ಲಿ ಕಾಡಿನ ಬೆಂಕಿ ಚಿತ್ರದ ಋತುಮಾನ ಸಂಪುಟದಿ ಹೊಸ ಕಾವ್ಯ ಬರೆದವಳೆ ಈ ಗೀತೆಯ ಗಾಯನಕ್ಕಾಗಿ ಬಿ.ಆರ್. ಛಾಯಾ ಅವರಿಗೆ ಪ್ರಶಸ್ತಿಯನ್ನ ಕೊಡಮಾಡಿದಾಗ ಶ್ರೇಷ್ಠ ಹಿನ್ನೆಲೆ ಗಾಯಕಿಗೆ ಅವರು ಅಭಿನಂದಿಸಿ ಮತ್ತೆ ಕನ್ನಡ ಹಾಡುಗಳನ್ನ ಹಾಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲದೆ ಅನೇಕ ಕಾರ್ಯಕ್ರಮಗಳಲ್ಲಿ, ಸಂದರ್ಶನಗಳಲ್ಲಿ ಎಸ್ ಜಾನಕಿ ಅವರು ಅವರೇ ವಿಶೇಷವಾಗಿ ಹೇಳಿದ ಹಾಗೆ ಅವರ ವೃತ್ತಿ ಜೀವನದಲ್ಲಿ ಅತಿ ಕಷ್ಟಕರವಾದ ಹಾಡು ಕನ್ನಡದಲ್ಲೇ ಹಾಡಿದ್ದಂತೆ. ಹೇಮಾವತಿ ಚಿತ್ರದ ಶಿವ ಶಿವ ಎನ್ನದ ನಾಲಿಗೆ ಏಕೆ ಶಿವನನು ಸ್ಮರಿಸದ ಜೀವವೋ ಏಕೆ ಈ ಹಾಡನ್ನ ನಿಮಗೆ ಕೇಳಿದ ತಕ್ಷಣ ಗೊತ್ತಾಗುತ್ತೆ. ಆಲ್ಟರ್ನೇಟಿವ್ ಲೈನ್ಸ್ ಬೇರೆ ಬೇರೆ ರಾಗದಲ್ಲಿ ಬರುತ್ತೆ. ಮೊದಲನೇ ಒಂದು ಸಾಲು ಅಭೋಗಿ ರಾಗದಲ್ಲಿ ಬಂದ್ರೆ, ಎರಡನೇ ಸಾಲು ಹನುಮತೋಡಿ, ಮೂರನೇ ಸಾಲು ಮತ್ತೆ ಅಭೋಗಿ, ನಾಲ್ಕನೇ ಸಾಲು ಮತ್ತೆ ಹನುಮತೋಡಿ, ಇದೇ ರೀತಿಯಾಗಿ ಆಲ್ಟರ್ನೇಟಿವ್ ಆಗಿ ಸಾಗತ್ತೆ. ಹಾಡನ್ನ ಏನೋ ಜಾನಕಿ ಅವರು ಸುಲಭವಾಗಿ ಹಾಡಿಬಿಟ್ರಂತೆ. ಸ್ವರ ಪ್ರಸ್ತಾರ ಹಾಡುವಾಗ ಎಸ್ ಜಾನಕಿ ಅವ್ರಿಗೂ ಬಹಳ ಕಷ್ಟ ಅಂತ ಅನಿಸ್ತಂತೆ. ಮತ್ತೊಂದು ವೈಶಿಷ್ಟ್ಯ ಏನು ಅಂತ ಅಂದ್ರೆ, ಪಾತ್ರಕ್ಕೆ ತಕ್ಕಂತೆ ಧ್ವನಿಯನ್ನ ಜಾನಕಿ ಅವರು ಮಾರ್ಪಾಡು ಮಾಡ್ಕೊಳ್ತಾ ಇದ್ರು. ಒಂದೇ ಹಾಡಿನಲ್ಲಿ ಬಾಲಕಿಯ ಧ್ವನಿ, ಯುವತಿಯ ಧ್ವನಿ, ವಯೋವೃದ್ಧೆಯ ಧ್ವನಿ ಎಲ್ಲವನ್ನು ಸಹಜವಾಗಿ ಹಾಡಬಲ್ಲ ಅಪರೂಪದ ಪ್ರತಿಭೆ ಇವರದಾಗಿತ್ತು. ಹಾಗೇನೆ ಎಲ್ಲಾ ತರಹದ ಹಾಡುಗಳನ್ನು ಸುಲಲಿತವಾಗಿ ಹಾಡಿದ್ದಾರೆ. ಭಕ್ತಿರಸ, ಪ್ರೇಮ ಗೀತೆಗಳು, ವಿರಹ ಗೀತೆಗಳು, ಹಾಸ್ಯಭರಿತ ಹಾಡುಗಳು, ಜಾನಪದ ಶೈಲಿಯ ಹಾಡುಗಳು, ಲಾಲಿ ಹಾಡುಗಳು, ಶಾಸ್ತ್ರೀಯ ಸಂಗೀತದ ಸ್ಪರ್ಶ ಇರುವಂತಹ ಹಾಡುಗಳು, ಪ್ರತಿಯೊಂದು ಶೈಲಿಯಲ್ಲಿಯೂ ಇವರು ತಮ್ಮದೇ ಆದ ವಿಶೇಷ ಛಾಪನ್ನು ಮೂಡಿಸಿ ಹಾಡಿದ್ದಾರೆ. ಗಾಯನ ಕ್ಷೇತ್ರಕ್ಕೆ ಇವರ ಕೊಡುಗೆಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಅರಸಿ ಬಂದಿವೆ. 4 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ, ಅನೇಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ, ಅನೇಕ ಜೀವಮಾನ ಸಾಧನೆ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ. ಆದರೆ ಅವರೇ ವಿಶೇಷವಾಗಿ ಹೇಳ್ಕೊಳ್ಳುವಂತೆ ಕರ್ನಾಟಕದ ಮೈಸೂರು ಯೂನಿವರ್ಸಿಟಿಯಿಂದ ಬಂದ ಡಾಕ್ಟರೇಟ್ ಅವರಿಗೆ ಬಹಳ ವಿಶೇಷವಂತೆ. ಹಾಗೆ ಕರ್ನಾಟಕ ಸರ್ಕಾರ ಕೊಡು ಮಾಡುವ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಸಹ ಇವರು ಪಡೆದಿದ್ದಾರೆ. ಹಾಗೆ 2013ನೇ ಇಸ್ವಿಯಲ್ಲಿ ಪದ್ಮಭೂಷಣ ಪ್ರಶಸ್ತಿ ಇವರನ್ನ ಅರಸಿ ಬಂದಾಗ ಅವರು ಅದನ್ನ ವಿನಯಪೂರ್ವಕವಾಗಿ ತಿರಸ್ಕರಿಸ್ತಾರೆ. 55 ವರ್ಷದ ಕರಿಯರ್ಗೆ ಇವಾಗ ನನಗೆ ಪದ್ಮಭೂಷಣ ಕೊಡಬೇಕಾ ಅಂತ ಅವ್ರಿಗೆ ಅನ್ಸುತ್ತೆ. ಇಷ್ಟೆಲ್ಲ ಪ್ರತಿಭೆಯನ್ನ ಹೊಂದಿದ್ದ ಪ್ರತಿಭಾವಂತ ಗಾಯಕಿ ಎಸ್ ಜಾನಕಿ ಸಂಗೀತ ಸರಸ್ವತಿ ಅಂತಾನೆ ಹೇಳಬಹುದು. ಇಷ್ಟೆಲ್ಲ ಇದ್ದರೂ ಅವರು ಸ್ವಭಾವತಃ ನಿಗರ್ವಿ, ಸರಳತೆಯ ಪ್ರತಿರೂಪ. ಕಾಸಗಲ ಕುಂಕುಮವಿಟ್ಟು ತುಂಬು ಮುತ್ತೈದೆಯಾಗಿ
ಸರಳವಾಗಿ ಸಿಂಗರಿಸಿಕೊಳ್ತಿದ್ದ ಜಾನಕಿ ಅವರು 1997ರಲ್ಲಿ ಅವರ ಪತಿ ರಾಮ್ ಪ್ರಸಾದ್ ಅವರ ಅಗಲಿಕೆಯ ನಂತರ ವಿರಾಗಿನಿಯಂತೆಯೇ ಆಗ್ಬಿಡ್ತಾರೆ. ಇವರಿಗಿದ್ದ ಏಕೈಕ ಪುತ್ರ ಮುರಳೀಕೃಷ್ಣ ಅವರು ತಾನೇ ಇತ್ತೀಚೆಗೆ ಜನವರಿಯಲ್ಲಿ 26ನೇ ಇಸವಿ ಜನವರಿಯಲ್ಲಿ ತೀರಿಕೊಂಡಾಗ ಮತ್ತಷ್ಟು ಕುಗ್ಗಿಬಿಡ್ತಾರೆ. ಕನ್ನಡ ನಾಡಿನ ಜನರ ಬಗ್ಗೆ ಹಾಗೂ ಕರ್ನಾಟಕದ ಬಗ್ಗೆ ಅಪಾರವಾದ ಗೌರವವನ್ನು ಹೊಂದಿದ್ದ ಜಾನಕಿಯವರು ಮೈಸೂರಿನಲ್ಲಿಯೇ ತಮ್ಮ ಕಡೆಯ ದಿನಗಳನ್ನ ಕಳೆದಿದ್ದು. ಸಂಗೀತಕ್ಕೆ ಭಾಷೆ ಇಲ್ಲ ಅಂತ ಹೇಳ್ತಾರೆ, ಆದರೆ ಸಂಗೀತಕ್ಕೆ ಒಂದು ಧ್ವನಿ ಅಂತ ಇದ್ರೆ ಅದು ಎಸ್ ಜಾನಕಿ ಅವರ ಧ್ವನಿಯೇ ಆಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇವರ ಸಾಧನೆ, ವ್ಯಕ್ತಿತ್ವ ಮುಂದಿನ ಅನೇಕ ಪೀಳಿಗೆಗೆ ಪ್ರೇರಣಾದಾಯಕವಾಗಿರುತ್ತೆ ಅಂತ ಹೇಳಿ ಸ್ವರ ಸಾಧಕಿಗೆ ನನ್ನ ಈ ನುಡಿ ನಮನವನ್ನು ಸಲ್ಲಿಸ್ತಾ ಇದ್ದೇನೆ.